ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇದು ಹುಡುಗನ ಫೋಟೋ. ಮೇಡಮ್, ಇವರು ಎಜುಕೇಶನ್ ಮಿನಿಸ್ಟರ್ ಅವ್ರ ಮಗ. ಅಭಿರಾಮಿ ಅವ್ರ ಫೋಟೋನ ಇವ್ರಿಗೆ ಕಳಿಸಿದೀವಿ. ಅವ್ರಿಗೆ ಇಷ್ಟ ಆಗಿದೆಯಂತೆ. ಮಾತುಕತೆ ಮಾಡೋದಿಕ್ಕೆ ಬರೋದಾ ಅಂತ ಕೇಳ್ತಾ ಇದ್ರು. ಈ ಹುಡುಗನ್ನ ನ್ಯೂಸಲ್ಲಿ ಯಾವಾಗ್ಲೂ ನೋಡಿದಿನಲ್ಲ. MG ರೋಡಲ್ಲಿ ಪಬ್ಬಲ್ಲಿ ರೀಸೆಂಟ್ ಆಗಿ ಗಲಾಟೆ ಮಾಡ್ಕೊಂಡಿದ್ನಲ್ವಾ, ಇವನೇ ಅಲ್ವಾ ನೋಡಿ? ಶಿವಗಾಮಿ, ನನಗೇನೋ ನೋಡಿದ್ ನೆನಪಿಲ್ಲ. ಸ್ವಲ್ಪ ಡ್ರಿಂಕ್ಸ್ ಅಭ್ಯಾಸ ಇದೆಯಂತೆ ಮೇಡಮ್. ಅದ್ ಹೇಗ್ ಕನ್ಸಿಡರ್ ಮಾಡಕ್ಕಾಗತ್ತೆ ಶಿವಕುಮಾರ್? ಡ್ರಿಂಕ್ಸ್ ಅಭ್ಯಾಸ ಇದ್ದು ಇದ್ರೆಲ್ಲ ಗಲಾಟೆ ಮಾಡ್ಕೊಂಡು ನ್ಯೂಸಲ್ಲಿ ಬಂದವ್ರನ್ನ ಹೇಗ್ ತಾನೇ ಅಭಿರಾಮಿಗ್ ಪ್ರಪೋಸ್ ಮಾಡಕ್ಕಾಗತ್ತೆ ಹೇಳಿ? ಎಷ್ಟೇ ಇನ್ಫ್ಲೂಯೆನ್ಷರ್ ಆಗಿದ್ರು ಇತರ ಪ್ರೊಫೈಲ್ಸ್ ಬೇಡ ಶಿವಕುಮಾರ್. ಶಿವಗಾಮಿ, ಸ್ವಲ್ಪ ಹುಡುಗರು ಮದ್ವೆಗೆ ಮುಂಚೆ ಹಾಗೆ ಹೀಗೆ ಅಂತ ಇರ್ತಾರೆ. ಮದ್ವೆ ಆದ್ಮೇಲೆ ಸರಿ ಹೋಗ್ತಾರೆ ಬಿಡು. ಏನ್ ಗ್ಯಾರಂಟಿ ಅಶೋಕ್? ಯಾಕೆ, ನಾನ್ ಸರಿ ಹೋಗಿಲ್ವಾ? ಎಲ್ರೂ ನಿಮ್ ತರನೇ ಇದ್ಬಿಡ್ತಾರ ಅಶೋಕ್? ಯೂಶಲಿ ಈ ತರ ಡ್ರಿಂಕ್ಸ್ ಅಡಿಕ್ಷನ್ ಲೆವೆಲ್ಗೆ ಹೋಗೋರು ಅಷ್ಟೇ ಈಸಿಯಾಗಿ ಅದನ್ನ ಬಿಡಲ್ಲ. ಅವ್ರಿಗೆ ಒಂದಲ್ಲ ಒಂದು ರೀಸನ್, ಒಂದು ಒಕೇಶನ್ ಬೇಕು ಅಷ್ಟೇ, ಮತ್ತೆ ಮತ್ತೆ ಕುಡಿಯಕ್ಕೆ ಈ ತರ ಗಲಾಟೆ ಮಾಡಕ್ಕೆ. ಎಷ್ಟೋ ಜನ ಹುಡುಗಿರು ಹೀಗೆ ಮದ್ವೆ ಆದ್ಮೇಲೆ ಈ ತರ ಕುಡುಕರ್ನ ಬದಲಾಯಿಸ್ತೀವಿ ಅಂತ ಅನ್ಕೊಂಡು ಮದ್ವೆ ಆಗಿ ಆಮೇಲೆ ಬದಲಾಯಿಸಕ್ಕೂ ಆಗದೆ ಅವ್ರ ಜೊತೆ ಇರಕ್ಕೂ ಆಗದೆ ಇಡೀ ಜೀವನ ನರಕ ಅನುಭವಿಸ್ತಾ ಇದ್ದಾರೆ. ರೇಷೋ ತಗೊಳಕ್ ಹೋದ್ರೆ ಈ ತರ ಅಡಿಕ್ಷನ್ ಇರೋರು 1000 ಕಿಲೋ ಒಬ್ರು ಬದಲಾಗ್ಬೋದು. ಆದ್ರೆ ಅದ ಲೆಕ್ಕಕ್ ಬರಲ್ವಲ್ಲ. ಶಿವಗಾಮಿ, ಈಗಿನ ಕಾಲದಲ್ಲಿ ಕುಡಿದಿರೋ ಹುಡುಗನ ಎಲ್ಲಿಂದ ಹುಡುಕ್ತ್ಯಾ? ಅಶೋಕ್, ನಾನು ಯಾವುದಕ್ಕೂ ಕೂಡ ಅಗೇನ್ಸ್ಟ್ ಅಲ್ಲ. ಅಪರೂಪಕ್ಕೆ ರೆಜುವಿನೇಷನ್ಗೆ ಅಂತ ಪಾರ್ಟಿ ಮಾಡೋರು ಓಕೆ, ಆದ್ರೆ ಸೆಲ್ಫ್ ಕಂಟ್ರೋಲ್ ಇರ್ಬೇಕು. ಈ ತರ ಅಡಿಕ್ಷನ್ ಲೆವೆಲ್ಗೆ ಹೋಗಿ ಗಲಾಟೆ ಮಾಡ್ಕೊಳ್ಳೋರ್ನ ಬೇಡ ಅಂತ ಹೇಳ್ದೆ ಅಷ್ಟೇ. ಈ ತರ ಎಲ್ಲ ನ್ಯೂಸಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದಿದ್ದ ಅಂತಂದ್ರೆ ಆಬ್ವಿಯಸ್ಲಿ ಇವ್ನು ಅಡಿಕ್ಟ್ ಆಗಿದ್ದಾನೆ ಅಂತ ಅರ್ಥ. ನಾನೇ ಟಿವಿಲ್ ನೋಡಿದ್ನಲ್ಲ, ಅವನವತ್ತಿದ್ದ ಸ್ಟೇಟ್ ಹಾಗೆ ಇತ್ತು. ಯಾವುದೇ ಕಾರಣಕ್ಕೂ ಈ ತರ ಹುಡುಗನೆಲ್ಲ ನಾವ್ ಅಭಿರಾಮಿಗ್ ಕೊಟ್ಟು ಮದ್ವೆ ಮಾಡಕ್ ಆಗಲ್ಲ. ನಮ್ ಚಿಕ್ಕಮ್ಮ ನನ್ ಮೇಲೆ ನಂಬಿಕೆ ಇಟ್ಕೊಂಡು ಅವಳನ್ನ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ. ಅವ್ರ ನಂಬಿಕೆ ಯಾವತ್ತೂ ಹಾಳಾಗ್ಬಾರ್ದು. ಅವಳ ಲೈಫ್ ಚೆನ್ನಾಗಿರ್ಬೇಕು. ಶಿವಗಾಮಿ, ಮೊದಲು ಅವಳ ಹತ್ರ ಕೇಳ್ಕೊ ಎಂತ ಹುಡುಗ ಬೇಕು ಅಂತ. ನಿನ್ ಟೇಸ್ಟಿಗೆ ನೀನು ಹುಡುಕಿದ್ರೆ ಅವಳಿಗಿಷ್ಟ ಆಗ್ಬೇಕಲ್ಲ. ನಾನೇನು ಒಂದೇ ಹುಡುಗನ ತಗೊಂಡ್ ಹೋಗಿ ಮದ್ವೆ ಆಗು ಅಂತ ಹೇಳ್ತಿಲ್ವಲ್ಲ. ಒಂದಷ್ಟು ಪ್ರೊಫೈಲ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋದು, ಅದನ್ನ ತಗೊಂಡೋಗಿ ಅವಳನ್ನ ಕೇಳಿದ್ರೆ ಆಯ್ತು. ಒಬ್ರಲ್ಲ ಒಬ್ರು ಇಷ್ಟ ಹಾಗೆ ಆಗ್ತಾರಲ್ವಾ, ಇಲ್ಲಾಂದ್ರೆ ಮತ್ತೆ ಹುಡುಕಿದ್ರೆ ಆಯ್ತು. ಅಷ್ಟೇ ಅಲ್ವಾ, ಮುಗೀತಲ್ವಾ? ಶಿವಕುಮಾರ್, ಆಫೀಸ್ ಕಡೆನಾ ಎಲ್ಲಿ? ಆಫೀಸ್ಗೆ ಹೋಗ್ಬೇಕು ಸರ್. ಸರಿ, ನಾನು ಆಫೀಸ್ಗೆ ಹೊಡಿದ್ದೀನಿ, ಬನ್ನಿ. ಓಕೆ ಸರ್. ಮೇಡಮ್, ಫೋನ್. ಹಾ, ಥ್ಯಾಂಕ್ ಯು. ಬಾಯ್ ಶಿವಕುಮಾರ್. ಕಮಲಮ್ಮ, ಅಮ್ಮವ್ರೆ, ಅಭಿರಾಮಿಯಲ್ಲಿ ಊಟ ಮಾಡಿದ್ಲ ಅವಳು? ಅವ್ರು ಎಲ್ಲಿ ಹೋದ್ರು ಹೇಳಲ್ಲಮ್ಮ.
ಆಮೇಲೆ ಯಾವಾಗಲೂ ಊಟ ಮಾಡಲ್ಲ, ಯಾವಾಗಲೋ ಒಂದ್ಸರಿ ಊಟ ಮಾಡ್ತಾರೆ. ಅವ್ರ ಹತ್ರ ಏನೇ ಕೇಳೋಕ್ಕೂ ಭಯ ಆಗುತ್ತೆ ಅಮ್ಮವ್ರೆ. ನೀವು ರೂಮಿಗೆ ಬರಬೇಡಿ, ನಾನೇ ಬೇಕಾದ್ರೆ ಕರಿತೀನಿ ಅಂತ ಹೇಳ್ತಾರೆ. ಒಟ್ನಲ್ಲಿ ನಾವು ಅಂದರೆ ಅಷ್ಟಕ್ಕಷ್ಟೇ. ಸುಮ್ಮನೆ ಬೈತಾರೆ ಅಮ್ಮವ್ರೆ. ಅವಳು ಸ್ವಲ್ಪ ಹಾಗೇನೆ ರೂಪ. ನೀವಿಬ್ರೇ ಅಡ್ಜಸ್ಟ್ ಮಾಡ್ಕೋಬೇಕು. ಅವಳ ಪರವಾಗಿ ನಾನ್ ನಿಮ್ಮಿಬ್ಬರ ಹತ್ರ ಸಾರಿ ಕೇಳ್ತೀನಿ. ಮದ್ವೆ ಆಗೋವರೆಗೂ ಅಷ್ಟೇ ಈ ಮನೇಲಿರ್ತಾಳೆ. ಅಲ್ಲಿವರೆಗೂ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಮ್ಮವ್ರೆ, ನಮಗೆ ನೀವು ಯಜಮಾನ್ರು ಭೈರವಿ ಅಷ್ಟೇ ಲೆಕ್ಕ. ಅದ್ಬಿಟ್ಟು ಬೇರೆ ಯಾರೇ ಏನೇ ಅಂದ್ರು ನಮ್ಗದ್ ಮನ್ಸಿಗೆ ಹೋಗೋದಿಲ್ಲ ಅಮ್ಮವ್ರೆ. ಇನ್ನು ಅಭಿರಾಮಿ ಅವ್ರ ವಿಷಯಕ್ಕೆ ಬರೋದಾದ್ರೆ, ಅವರು ತಂದೆ ತಾಯಿ ಜೊತೆ ಬೆಳೆದಿಲ್ಲ, ಬೆಳೆಸೋಕ್ಕೂ ಯಾರೂ ಇಲ್ಲ, ಒಬ್ಬರೇ ಬೆಳೆದಿದ್ದಾರೆ. ಅವ್ರಿಗೆ ಪ್ರೀತಿ ಸಿಕ್ಕಿದ್ರಲ್ವಾ ಇನ್ನೊಬ್ರ ಭಾವನೆನ ಅರ್ಥ ಮಾಡ್ಕೊಳಕ್ಕಾಗೋದು. ಅಮ್ಮವ್ರೆ, ನೀವು ಹರಿಪ್ರಸಾದ್ ಯಜಮಾನ್ರು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರಿ ಅಲ್ವಾ? ಆದ್ರೂ ನಮ್ ಜೊತೆಲಿ ಅವಳು ಇದ್ದಿದ್ದೇ ಕಮ್ಮಿ ಅಲ್ವಾ ರೂಪ? ಅವಳು ಮೊದ್ಲಿಂದಾನೇ ಲಂಡನ್ ಅಲ್ಲಿ ಓದ್ತಿದ್ಲು. ನನಗ್ ಕಮಲಮ್ಮ ಸಿಕ್ಕದ ಹಾಗೆ ಅವಳಿಗೆ ಯಾರೂ ಸಿಗ್ಲಿಲ್ಲ. ಅದ್ ಸರಿ ಅಮ್ಮವ್ರೆ, ಶಿವಕುಮಾರ್ ಸರ್ ಬಂದಂಗಿತ್ತು, ಹೊರಟೋದ್ರೆ ಇದಾರ? ಹೊರಟ್ರು ಕಮಲಮ್ಮ. ಪಾಪ ಮನೆಗೆ ಬಂದಾಗ ನಿಮ್ ಕೈಯಾರ ಒಂದು ಕಾಫಿ ಕೊಡಿ ಕಮಲಮ್ಮ ಅಂತ ಕೇಳೋರು. ಇನ್ನೂ ಇದಾರೆ ಅಂತ ಅನ್ಕೊಂಡಿದ್ದೆ ಅಮ್ಮ ನಾನು. ಅಶೋಕ್ ನಾನು ಹೇಗಿದ್ರು ಆಫೀಸ್ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಜೊತೆಲಿ ಶಿವಕುಮಾರ್ನು ಕರ್ಕೊಂಡು ಹೋದ್ರು. ಅಭಿರಾಮಿಗೆ ಒಬ್ಬ ಮಿನಿಸ್ಟರ್ ಮಗನ್ ಸಂಬಂಧನ ತಂದಿದ್ರು. ಆ ಹುಡುಗ ಸ್ವಲ್ಪ ಜಾಸ್ತಿ ಕುಡಿತಾನೆ ಅಂತ ನಾನೇ ಬೇಡ ಅಂತ ಅಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮವ್ರೆ. ಮೊದ್ಲೇ ಪಾಪ ಯಾರೂ ಇಲ್ದಿರೋ ಮಗು, ಇನ್ನು ಗಂಡನೂ ಸರಿ ಇಲ್ಲ ಅಂತಂದ್ರೆ ನಾವೇ ಪಾಳ್ ಬಾವಿಗೆ ನುಗ್ದಂಗಾಗತ್ತೆ ಅಮ್ಮವ್ರೆ. ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿಸಿ.